ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಿಐಡಿ ಗ್ರಿಲ್ ನಡೀತಾ ಇದೆ. ಎ1 ಜಗ್ಗನ ಜೊತೆ ನಂಟು ಕೆದಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿರುವ ಭಾರತಿ ಬಸವರಾಜ್ಗೆ ವಿಚಾರಣೆ ಆರಂಭ ಆಗಿದೆ. ಜಗ್ಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು ಭೈರತಿ ಬಸವರಾಜ್. ಬೆಕ್ಲು ಶಿವ ಕೊಲೆಗೆ ಭೈರತಿ ಕುಮ್ಮಕ್ಕು ಆರೋಪ ಇದೆ. ಜಗ್ಗ ಭೈರತಿ ಬಸವರಾಜ್ ವಿಚಾರಣೆಗೆ ಸಿಐಡಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸುಮಾರು 5-6 ತಿಂಗಳಿಂದ ಭಾರತಿ ಬಸವರಾಜ್ ಅವರ ವಿಚಾರಣೆಗೆ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಭಾರತಿ ಬಸವರಾಜ್ ಅವರು ಕೈಗೆ ಸಿಕ್ಕಿರಲಿಲ್ಲ. ಒಂದ್ ಕಡೆ ನಿರೀಕ್ಷಣಾ ಜಾಮೀನು ಯಾವಾಗ ಸಿಗ್ಲಿಲ್ವೋ ಆದ ನಂತರದಲ್ಲಿ ಅವರು ಬಂದ್ರು. ಸಿಐಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದ್ರು. ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಲಾಯಿತು. ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಂತಹ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಭೈರತಿ ಮತ್ತು ಜಗ್ಗನ ಸ್ನೇಹಕ್ಕೆ ಸೀಕ್ರೆಟ್ ಮೊಬೈಲ್ ಒಂದು ಸಾಕ್ಷಿಯಾಗಿದೆ. ಸತ್ಯ ಮುಚ್ಚಿಡೋದಕ್ಕೆ ಮೊಬೈಲ್ ಅನ್ನ ಬಚ್ಚಿಟ್ರ ಶಾಸಕ ಭಾರತಿ ಬಸವರಾಜ್. ಭಾರತಿ ಬಸವರಾಜ್ ಸೀಕ್ರೆಟ್ ಮೊಬೈಲ್ಗಾಗಿ ಶೋಧ ನಡೀತಾ ಇದೆ. ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಭಾರತಿ ಬಸವರಾಜ್ ಹೇಳ್ತಾ ಇದ್ದಾರೆ. ಇದೇ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಎಸ್ಐಟಿ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಗ್ಗನ ಜೊತೆಗೆ ಮಾತುಕತೆಗೆ ಬಳಸ್ತಾ ಇದ್ದಂತಹ ಮೊಬೈಲ್ ಫೋನ್ನ ಹುಡುಕಾಟ ನಡೀತಾ ಇದೆ. ರಿಮಾಂಡ್ ಅರ್ಜಿಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಇದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಮೊಬೈಲ್ ರಿಕವರಿ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತಹ ಯತ್ನಗಳು ನಡೀತಾ ಇದೆ. ಈಗ ಒಂದ್ ಕಡೆ ವಿಚಾರಣೆ, ಇನ್ನೊಂದು ಕಡೆ ಸಾಕ್ಷಿ ಸಂಗ್ರಹ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಭಾರತಿ ಬಸವರಾಜ್ ಅವರನ್ನ ಕಸ್ಟಡಿಗೆ ಪಡೆದಾಗಿದೆ. ವಿಚಾರಣೆ ಪ್ರಾಥಮಿಕವಾಗಿ ನಡೆದಂತೆ ಕಾಣಿಸ್ತಾ ಇದೆ. ಏನೆಲ್ಲ ವಿಚಾರಗಳು ಗೊತ್ತಾಯಿತು, ಮತ್ತೆ ಮೊಬೈಲ್ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಸಿಐಡಿ ಅಧಿಕಾರಿಗಳಿಗೆ? ಮಧುನಗರ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪ್ರಕರಣದ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಭೈರತಿ ಬಸವರಾಜ್ ಅವರ ಪಾತ್ರ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಒಂದಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಕಲೆ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿಐಡಿ ಅಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಕೈವಾಡ ಇದೆ ಅನ್ನೋದಕ್ಕೆ ಶಂಕೆ ವ್ಯಕ್ತ ಆಗ್ತಿರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಸಿಡಿಆರ್ ದಾಖಲೆಗಳು. ಅಂದರೆ ಎ1 ಆರೋಪಿಯಾಗಿರ್ತಕ್ಕಂಥ ಜಗದೀಶ್ ಅಲಿಯಾಸ್ ಜಗ್ಗ ಇರಿದ್ದಾನೆ, ಈತನೊಂದಿಗೆ ಭೈರತಿ ಬಸವರಾಜ್ ನಡೆಸಿದರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಕ್ಲಿಪ್ಗಳೇನಿದ್ದಾವೆ ಇದು ಕೊಲೆಯಾಗಿರ್ತಕ್ಕಂಥ ಬೆಕ್ಲು ಶಿವನ ಮೊಬೈಲ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪೊಲೀಸರಿಗೆ. ಈ ಒಂದು ಆಡಿಯೋ ಕ್ಲಿಪ್ಗಳನ್ನು ಆಧರಿಸಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದೇ ಆ್ಯಂಗಲ್ನಲ್ಲಿ ಭೈರತಿ ಬಸವರಾಜ್ ಅವ್ರನ್ನ ಜಗ್ಗನ ಸಂಪರ್ಕ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಿದ್ರು. ಸಿಐಡಿ ಅಧಿಕಾರಿಗಳಿಗೂ ಮುನ್ನ ಭಾರತೀನಗರ ಪೊಲೀಸರು ಏನು ವಿಚಾರಣೆಯನ್ನು ನಡೆಸಿದ್ರು, ಈ ವೇಳೆಯಲ್ಲಿ 2 ಬಾರಿ ವಿಚಾರಣೆ ವೇಳೆಯಲ್ಲೂ ಕೂಡ ಮೊದಲನೇ ಬಾರಿ ಜಗ್ಗ ಅಂದರೆ ಯಾರು ಅನ್ನೋದನ್ನೇ ಗೊತ್ತಿಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ರು. ಆ ಬಳಿಕ ಈ ಇಡೀ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲ ಆರೋಪಿಗಳೇನಿದ್ದಾರೆ ಇವರ ಜೊತೆಗೆ ಭೈರತಿ ಬಸವರಾಜ್ ಅವರು ಇರ್ತಕ್ಕಂಥ ಫೋಟೋಗಳು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಈ ನೆಲೆಯಲ್ಲಿ ಒಂದಷ್ಟು ಫೋಟೋಗಳನ್ನಿಟ್ಟು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ 2ನೇ ಬಾರಿಯಲ್ಲಿ ಭಾರತೀನಗರ ಪೊಲೀಸರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿತ್ತು, ಆ ವೇಳೆಯಲ್ಲಿ ಬರ್ತ್ಡೇಗೆ ಆಗಮಿಸಿದ್ರು. ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸಿದ ವೇಳೆಯಲ್ಲಿ ಇವರು ಬಂದು ಫೋಟೋವನ್ನು ತೆಗೆದುಕೊಂಡಿರ್ಬೋದು ಅಂತ ಹೇಳಿ ನುಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಸಿಐಡಿ ಅಧಿಕಾರಿಗಳಿಗೆ ಜಗ್ಗ ಸೆರೆಸಿಕ್ಕಂಥ ಬಳಿಕ ಜಗ್ಗನಿಂದಲೂ ಕೂಡ ಸ್ಟೇಟ್ಮೆಂಟನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ಜಗ್ಗನನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಆತನನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಸಿಡಿಆರ್ ಏನಿದೆ, ಸಿಡಿಆರ್ ದಾಖಲೆಗಳು, ಈ ಒಂದು ಕಾಲ್ ಡಾಟಾ ರೆಕಾರ್ಡಿಂಗ್ಸ್ ಏನಿದೆ, ಇದು ಪ್ರಮುಖವಾಗಿ ಸಿಐಡಿ ಅಧಿಕಾರಿಗಳಿಗೆ ಶಂಕೆ ವ್ಯಕ್ತವಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಅವರ ಪಿಎಗೂ ಕೂಡ ನೋಟಿಸನ್ನು ನೀಡಿದ್ರು ಅಧಿಕಾರಿಗಳು. ಅವರು ಮಾತನಾಡಿರ್ತಕ್ಕಂಥ ಕೆಲ ದಾಖಲೆಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಭೈರತಿ ಬಸವರಾಜ್ ಅವರು ಬಳಸಿದಂಥ ಮೊಬೈಲ್ ಏನಿದೆ ಇದುವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಮೊಬೈಲನ್ನು ತಲಾಶ್ ನಡೆಸುವಂಥ ಪ್ರಕ್ರಿಯೆಯಲ್ಲೂ ಕೂಡ ಪೊಲೀಸರು ತೊಡಗಿರ್ತಕ್ಕಂಥದ್ದು. ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್